ಕಾರ್ಕಳದ ಅನಂತ ಪದ್ಮನಾಭ ದೇವಸ್ಥಾನ, ಭಜಕ ವೃಂದ, ಹರಿಕತೆ ಸಪ್ತಾಹ ಸಮಿತಿ ಹಾಗೂ ಮಂಗಳೂರು ಹರಿಕಥಾ ಪರಿಷತ್ ಇವರ ಸಹಯೋಗದೊಂದಿಗೆ ಹರಿಕತೆ ಯಜ್ಞದ ದಶಮಾನೋತ್ಸವದ ಅಂಗವಾಗಿ ಹರಿಕತೆ ದಶಹ ಜನವರಿ 3ರಿಂದ 12ರ ತನಕ ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವಠಾರದಲ್ಲಿ ಜರುಗಲಿದೆ ಎಂದು ಹರಿಕತೆ ಸಮಿತಿಯ ಸಂಚಾಲಕರಾದ ವೈ ಅನಂತ ಪದ್ಮನಾಭ ಭಟ್ ಹೇಳಿದರು. ಕಾರ್ಕಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಕಳದ ನ್ಯಾಯವಾದಿ ಕೀರ್ತಿಶೇಷ ಶ್ರೀ ವಾಸುದೇವ ಕಾಮತ್, ರಮಾಬಾಯಿ ಕಾಮತ್ ವೇದಿಕೆಯಲ್ಲಿ ನಡೆಯಲಿದ್ದು 10 ದಿನಗಳವರೆಗೆ ಸುಪ್ರಸಿದ್ಧ 10 ಹರಿದಾಸರಿಂದ ಸಂಜೆ 5 ಗಂಟೆಯಿಂದ 8 ಗಂಟೆಯವರೆಗೆ ಕಾರ್ಯಕ್ರಮ ಜರುಗಲಿರುವುದು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಮಲಾಕ್ಷಿ ಕಾಮತ್ ಹಾಗೂ ಉದ್ಘಾಟನೆಯನ್ನು ದೇವಾನಂದ ಉಪಾಧ್ಯಾಯ ಮಾಡಲಿರುವರು. ಜನವರಿ 12ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀ ಪಾದಂಗಳವರು ಅದಮಾರು ಮಠ ಕಿರಿಯ ಶ್ರೀಗಳ ದಿವ್ಯ ಉಪಸ್ಥಿತಿ ಇರಲಿದ್ದಾರೆ ಎಂದು ಹರಿಕತೆ ಸಮಿತಿಯ ಸಂಚಾಲಕರಾದ ವೈ ಅನಂತ ಪದ್ಮನಾಭ ಭಟ್ ಹೇಳಿದರು. ಹರಿಕಥಾ ಸಪ್ತಾಹ ಸಮಿತಿ ಕಾರ್ಕಳ ಹಾಗೂ ಹರಿಕಥಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು ಇವರ ಸಹಯೋಗದೊಂದಿಗೆ ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ 10 ದಿವಸಗಳ ಪರ್ಯಂತ 10 ಹರಿದಾಸರಿಂದ 10 ದಿನದ ಹರಿಕಥಾ ಯಜ್ಞ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಇದು ಜನವರಿ 3 ತಾರೀಕಿನಿಂದ ಜನವರಿ 12 ತಾರೀಕಿನವರೆಗೆ ನಿರಂತರವಾಗಿ ನಡೆಯಲಿಕ್ಕಿದೆ. ಈ ಒಂದು ಹರಿಕಥಾ ಯಜ್ಞ ಕಾರ್ಕಳದ ಕೀರ್ತಿಶೇಷರಾದಂತಹ ನ್ಯಾಯವಾದಿ ಶ್ರೀ ವಾಸುದೇವ ಕಾಮತ್ ಹಾಗೂ ರಮಾಬಾಯಿ ಅವರ ಸಂಸ್ಮರಣಾ ವೇದಿಕೆಯಲ್ಲಿ ನಡೆಯಲಿದ್ದು, ಅನಂತ ಪದ್ಮನಾಭ ದೇವಸ್ಥಾನದ ವಠಾರದಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನವಾದಂತಹ ಪುರಾಣಗಳು, ವೇದಾಂತ ಉಪನಿಷತ್ತುಗಳು ಉಳಿಯುವಂತಹ ದೃಷ್ಟಿಯಲ್ಲಿ, ಹಾಗೆ ಅದನ್ನು ತಿಳಿಯುವಂತಹ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಹಲವಾರು ದಾನಿಗಳು, ಪ್ರಾಯೋಜಕರು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಧನ ಸಹಾಯವನ್ನು ಹಾಗೂ ಅನೇಕ ಸಹೃದಯ ಕಲಾಪೋಷಕರು, ಕಲಾವಿದರು, ಕಲಾಭಿಮಾನಿಗಳು ಬಂದು ಅತ್ಯಂತ ಸುವ್ಯವಸ್ಥಿತವಾದಂಥ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಹರಿಕಥಾ ಯಜ್ಞ ಕಾರ್ಯಕ್ರಮ ನಡೆಯುವಂತಹದ್ದು ಕಾರ್ಕಳದ ಇತಿಹಾಸದಲ್ಲಿ ಒಂದು ಸೇರಿ ಹೋಗಿದೆ. ಹಾಗೆಯೇ ಪ್ರತಿ ದಿವಸದ ಕಾರ್ಯಕ್ರಮದಲ್ಲಿ ನಾವು 16 ವರ್ಷದ ಒಳಗಿನ ಮಕ್ಕಳಿಗೆ ಆಯಾಯ ದಿನದ ಹರಿದಾಸರು ಮಾಡಿದಂತಹ ಹರಿಕಥೆಯ ಭಾಗವನ್ನು ಅವರು ಸರಿಯಾಗಿ ಕೇಳಿ, ಹರಿದಾಸರು ಕೊನೆಯದಾಗಿ ಕೇಳುವಂತಹ 5 ಪ್ರಶ್ನೆಗಳಿಗೆ ಆ ಮಕ್ಕಳು ಉತ್ತರಿಸಬೇಕು. 10 ದಿನದ ಕಾರ್ಯಕ್ರಮದ ಬಳಿಕ ಯಾರೆಲ್ಲ ಒಳ್ಳೆಯ ಉತ್ತರವನ್ನು ಬರೆದಿದ್ದಾರೋ ಅವರಿಗೆಲ್ಲ ನಾವೆಲ್ಲ ಒಂದು ಬಹುಮಾನವನ್ನು ಕೊಡುವುದು ಅಂತ ತೀರ್ಮಾನ ಮಾಡಿದ್ದೇವೆ. ಕಳೆದ ವರ್ಷವೂ ಕೂಡ 35-40 ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಕಮಲಾಕ್ಷ ಕಾಮತ್ ಅವರು ವಿಶೇಷವಾದಂತಹ ಆಸಕ್ತಿ ವಹಿಸಿ ಅವರ ಮಾತಾಪಿತೃಗಳಾದಂತಹ ವಾಸುದೇವ ಕಾಮತ್ ಹಾಗೂ ರಮಾಬಾಯಿ ಅವರ ಒಂದು ಸಂಸ್ಮರಣಾ ಕಾರ್ಯಕ್ರಮವಾಗಿ ಅವರು ಆಚರಣೆ ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ಕಮಲಾಕ್ಷ ಕಾಮತ್ ಅವರೇ ವಹಿಸಿಕೊಳ್ಳಲಿದ್ದಾರೆ ಹಾಗೂ ಉದ್ಘಾಟನೆಯನ್ನು ನಿವೃತ್ತ ಸಿಂಡಿಕೇಟ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರತಕ್ಕಂತಹ ಶ್ರೀ ದೇವಾನಂದ ಉಪಾಧ್ಯಾಯ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ಹರಿಕತೆ ದಾಸರಾದ ವೆಂಕಟರಾಜ್ ಜೋಯಿಶ್ ಹಾಗೂ ತಬ್ಲಾ ವಾದಕರಾದ ಪ್ರದೀಪ್ ಉಪಾಧ್ಯಾಯ ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.